ವೀಕ್ಷಕರೇ, ಇದು ಮುಸುಕುದಾರಿ ಚಿನ್ನಯ್ಯ ಕುರಿತ ಸ್ಫೋಟಕ ಸುದ್ದಿ. ಯಾವುದೇ ಕಾರಣಕ್ಕೂ ಇದನ್ನ ಮಿಸ್ ಮಾಡ್ಕೋಬೇಡಿ. ಬುರುಡೆನ ತೋರಿಸಿ ಈ ಚಿನ್ನಯ್ಯ ಯಾವ ರೀತಿ ಯಾಮಾರಿಸ್ದ ಆತನನ್ನ ಎಕ್ಸ್ಪೋಸ್ ಮಾಡುವ ಸಮಯ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಉಗ್ರರು ನಕ್ಸಲರ ನಂಟು, ನಿಷೇಧಿತ ಉಗ್ರ ಸಂಘಟನೆಯ ಜೊತೆಗೆ ಚಿನ್ನಯ್ಯಗೆ ಲಿಂಕ್ ಇತ್ತು ಅನ್ನುವಂತ ವಿಚಾರ ಶಾಕಿಂಗ್. ಚಿನ್ನಯ್ಯನ ಹಿಂದೆ ಬಿದ್ದ ಗುಪ್ತಚರ ಇಲಾಖೆ ಒಂದೊಂದೇ ಮಾಹಿತಿಯನ್ನ ಆಚೆ ಹಾಕ್ತಾ ಇದೆ. ನಿಷೇಧಿತ ಉಗ್ರ ಸಂಘಟನೆಯ ಜೊತೆಗೆ ಈ ಚಿನ್ನಯ್ಯನಿಗೆ ಲಿಂಕ್ ಇತ್ತು. ಮಾವೋವಾದಿ ಆಕ್ಟಿವಿಟೀಸ್ ಅಲ್ಲಿ ಈತ ಭಾಗಿಯಾಗಿದ್ದ. ಉಗ್ರರ ಜೊತೆಗೆ ಈತನಿಗೆ ಸಂಪರ್ಕ. ಚಿನ್ನಯ್ಯ ಇದೇನಯ್ಯ, ಯಾವ ಮಟ್ಟಿಗೆ ಈತ ಯಾರ್ಯಾರ ಜೊತೆಗೆ ಸಂಪರ್ಕವನ್ನ ಹೊಂದಿದ್ದ, ಇವೆಲ್ಲವೂ ಕೂಡ ಈಗ ಗುಪ್ತಚರ ಇಲಾಖೆಯಿಂದ ಬಟಾಬಯಲಾಗ್ತಾ ಇದೆ. ಅದನ್ನ ಬಯಲು ಮಾಡ್ತಾ ಇರೋದು ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ, ಇದು ಮುಸುಕುದಾರಿ ಚಿನ್ನಯ್ಯ ಕುರಿತ ಸ್ಫೋಟಕ ಸುದ್ದಿ. ಯಾವುದೇ ಕಾರಣಕ್ಕೂ ಇದನ್ನ ಮಿಸ್ ಮಾಡ್ಕೋಬೇಡಿ. ಬುರುಡೆನ ತೋರಿಸಿ ಈ ಚಿನ್ನಯ್ಯ ಯಾವ ರೀತಿ ಯಾಮಾರಿಸ್ದ ಆತನನ್ನ ಎಕ್ಸ್ಪೋಸ್ ಮಾಡುವ ಸಮಯ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಉಗ್ರರು ನಕ್ಸಲರ ನಂಟು, ನಿಷೇಧಿತ ಉಗ್ರ ಸಂಘಟನೆಯ ಜೊತೆಗೆ ಚಿನ್ನಯ್ಯಗೆ ಲಿಂಕ್ ಇತ್ತು ಅನ್ನುವಂತ ವಿಚಾರ ಶಾಕಿಂಗ್. ಚಿನ್ನಯ್ಯನ ಹಿಂದೆ ಬಿದ್ದ ಗುಪ್ತಚರ ಇಲಾಖೆ ಒಂದೊಂದೇ ಮಾಹಿತಿಯನ್ನ ಆಚೆ ಹಾಕ್ತಾ ಇದೆ. ನಿಷೇಧಿತ ಉಗ್ರ ಸಂಘಟನೆಯ ಜೊತೆಗೆ ಈ ಚಿನ್ನಯ್ಯನಿಗೆ ಲಿಂಕ್ ಇತ್ತು. ಮಾವೋವಾದಿ ಆಕ್ಟಿವಿಟೀಸ್ ಅಲ್ಲಿ ಈತ ಭಾಗಿಯಾಗಿದ್ದ. ಉಗ್ರರ ಜೊತೆಗೆ ಈತನಿಗೆ ಸಂಪರ್ಕ. ಚಿನ್ನಯ್ಯ ಇದೇನಯ್ಯ, ಯಾವ ಮಟ್ಟಿಗೆ ಈತ ಯಾರ್ಯಾರ ಜೊತೆಗೆ ಸಂಪರ್ಕವನ್ನ ಹೊಂದಿದ್ದ, ಇವೆಲ್ಲವೂ ಕೂಡ ಈಗ ಗುಪ್ತಚರ ಇಲಾಖೆಯಿಂದ ಬಟಾಬಯಲಾಗ್ತಾ ಇದೆ. ಅದನ್ನ ಬಯಲು ಮಾಡ್ತಾ ಇರೋದು ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ, ಇದು ಮುಸುಕುದಾರಿ ಚಿನ್ನಯ್ಯ ಕುರಿತ ಸ್ಫೋಟಕ ಸುದ್ದಿ. ಯಾವುದೇ ಕಾರಣಕ್ಕೂ ಇದನ್ನ ಮಿಸ್ ಮಾಡ್ಕೋಬೇಡಿ. ಬುರುಡೆನ ತೋರಿಸಿ ಈ ಚಿನ್ನಯ್ಯ ಯಾವ ರೀತಿ ಯಾಮಾರಿಸ್ದ ಆತನನ್ನ ಎಕ್ಸ್ಪೋಸ್ ಮಾಡುವ ಸಮಯ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಉಗ್ರರು ನಕ್ಸಲರ ನಂಟು, ನಿಷೇಧಿತ ಉಗ್ರ ಸಂಘಟನೆಯ ಜೊತೆಗೆ ಚಿನ್ನಯ್ಯಗೆ ಲಿಂಕ್ ಇತ್ತು ಅನ್ನುವಂತ ವಿಚಾರ ಶಾಕಿಂಗ್. ಚಿನ್ನಯ್ಯನ ಹಿಂದೆ ಬಿದ್ದ ಗುಪ್ತಚರ ಇಲಾಖೆ ಒಂದೊಂದೇ ಮಾಹಿತಿಯನ್ನ ಆಚೆ ಹಾಕ್ತಾ ಇದೆ. ನಿಷೇಧಿತ ಉಗ್ರ ಸಂಘಟನೆಯ ಜೊತೆಗೆ ಈ ಚಿನ್ನಯ್ಯನಿಗೆ ಲಿಂಕ್ ಇತ್ತು. ಮಾವೋವಾದಿ ಆಕ್ಟಿವಿಟೀಸ್ ಅಲ್ಲಿ ಈತ ಭಾಗಿಯಾಗಿದ್ದ. ಉಗ್ರರ ಜೊತೆಗೆ ಈತನಿಗೆ ಸಂಪರ್ಕ. ಚಿನ್ನಯ್ಯ ಇದೇನಯ್ಯ, ಯಾವ ಮಟ್ಟಿಗೆ ಈತ ಯಾರ್ಯಾರ ಜೊತೆಗೆ ಸಂಪರ್ಕವನ್ನ ಹೊಂದಿದ್ದ, ಇವೆಲ್ಲವೂ ಕೂಡ ಈಗ ಗುಪ್ತಚರ ಇಲಾಖೆಯಿಂದ ಬಟಾಬಯಲಾಗ್ತಾ ಇದೆ. ಅದನ್ನ ಬಯಲು ಮಾಡ್ತಾ ಇರೋದು ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ, ಇದು ಮುಸುಕುದಾರಿ ಚಿನ್ನಯ್ಯ ಕುರಿತ ಸ್ಫೋಟಕ ಸುದ್ದಿ. ಯಾವುದೇ ಕಾರಣಕ್ಕೂ ಇದನ್ನ ಮಿಸ್ ಮಾಡ್ಕೋಬೇಡಿ. ಬುರುಡೆನ ತೋರಿಸಿ ಈ ಚಿನ್ನಯ್ಯ ಯಾವ ರೀತಿ ಯಾಮಾರಿಸ್ದ ಆತನನ್ನ ಎಕ್ಸ್ಪೋಸ್ ಮಾಡುವ ಸಮಯ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಉಗ್ರರು ನಕ್ಸಲರ ನಂಟು, ನಿಷೇಧಿತ ಉಗ್ರ ಸಂಘಟನೆಯ ಜೊತೆಗೆ ಚಿನ್ನಯ್ಯಗೆ ಲಿಂಕ್ ಇತ್ತು ಅನ್ನುವಂತ ವಿಚಾರ ಶಾಕಿಂಗ್. ಚಿನ್ನಯ್ಯನ ಹಿಂದೆ ಬಿದ್ದ ಗುಪ್ತಚರ ಇಲಾಖೆ ಒಂದೊಂದೇ ಮಾಹಿತಿಯನ್ನ ಆಚೆ ಹಾಕ್ತಾ ಇದೆ. ನಿಷೇಧಿತ ಉಗ್ರ ಸಂಘಟನೆಯ ಜೊತೆಗೆ ಈ ಚಿನ್ನಯ್ಯನಿಗೆ ಲಿಂಕ್ ಇತ್ತು. ಮಾವೋವಾದಿ ಆಕ್ಟಿವಿಟೀಸ್ ಅಲ್ಲಿ ಈತ ಭಾಗಿಯಾಗಿದ್ದ. ಉಗ್ರರ ಜೊತೆಗೆ ಈತನಿಗೆ ಸಂಪರ್ಕ. ಚಿನ್ನಯ್ಯ ಇದೇನಯ್ಯ, ಯಾವ ಮಟ್ಟಿಗೆ ಈತ ಯಾರ್ಯಾರ ಜೊತೆಗೆ ಸಂಪರ್ಕವನ್ನ ಹೊಂದಿದ್ದ, ಇವೆಲ್ಲವೂ ಕೂಡ ಈಗ ಗುಪ್ತಚರ ಇಲಾಖೆಯಿಂದ ಬಟಾಬಯಲಾಗ್ತಾ ಇದೆ. ಅದನ್ನ ಬಯಲು ಮಾಡ್ತಾ ಇರೋದು ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ, ಇದು ಮುಸುಕುದಾರಿ ಚಿನ್ನಯ್ಯ ಕುರಿತ ಸ್ಫೋಟಕ ಸುದ್ದಿ. ಯಾವುದೇ ಕಾರಣಕ್ಕೂ ಇದನ್ನ ಮಿಸ್ ಮಾಡ್ಕೋಬೇಡಿ. ಬುರುಡೆನ ತೋರಿಸಿ ಈ ಚಿನ್ನಯ್ಯ ಯಾವ ರೀತಿ ಯಾಮಾರಿಸ್ದ ಆತನನ್ನ ಎಕ್ಸ್ಪೋಸ್ ಮಾಡುವ ಸಮಯ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಉಗ್ರರು ನಕ್ಸಲರ ನಂಟು, ನಿಷೇಧಿತ ಉಗ್ರ ಸಂಘಟನೆಯ ಜೊತೆಗೆ ಚಿನ್ನಯ್ಯಗೆ ಲಿಂಕ್ ಇತ್ತು ಅನ್ನುವಂತ ವಿಚಾರ
ಶಾಕಿಂಗ್. ಚಿನ್ನಯ್ಯನ ಹಿಂದೆ ಬಿದ್ದ ಗುಪ್ತಚರ ಇಲಾಖೆ ಒಂದೊಂದೇ ಮಾಹಿತಿಯನ್ನ ಆಚೆ ಹಾಕ್ತಾ ಇದೆ. ನಿಷೇಧಿತ ಉಗ್ರ ಸಂಘಟನೆಯ ಜೊತೆಗೆ ಈ ಚಿನ್ನಯ್ಯನಿಗೆ ಲಿಂಕ್ ಇತ್ತು. ಮಾವೋವಾದಿ ಆಕ್ಟಿವಿಟೀಸ್ ಅಲ್ಲಿ ಈತ ಭಾಗಿಯಾಗಿದ್ದ. ಉಗ್ರರ ಜೊತೆಗೆ ಈತನಿಗೆ ಸಂಪರ್ಕ. ಚಿನ್ನಯ್ಯ ಇದೇನಯ್ಯ, ಯಾವ ಮಟ್ಟಿಗೆ ಈತ ಯಾರ್ಯಾರ ಜೊತೆಗೆ ಸಂಪರ್ಕವನ್ನ ಹೊಂದಿದ್ದ, ಇವೆಲ್ಲವೂ ಕೂಡ ಈಗ ಗುಪ್ತಚರ ಇಲಾಖೆಯಿಂದ ಬಟಾ ಬಯಲಾಗ್ತಾ ಇದೆ. ಅದನ್ನ ಬಯಲು ಮಾಡ್ತಾ ಇರೋದು ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ, ಇದು ಮುಸುಕುದಾರಿ ಚಿನ್ನಯ್ಯ ಕುರಿತ ಸ್ಫೋಟಕ ಸುದ್ದಿ. ಯಾವುದೇ ಕಾರಣಕ್ಕೂ ಇದನ್ನ ಮಿಸ್ ಮಾಡ್ಕೋಬೇಡಿ. ಬುರುಡೆನ ತೋರಿಸಿ ಈ ಚಿನ್ನಯ್ಯ ಯಾವ ರೀತಿ ಯಾಮಾರಿಸ್ತ, ಆತನನ್ನ ಎಕ್ಸ್ಪೋಸ್ ಮಾಡುವ ಸಮಯ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಉಗ್ರರು ನಕ್ಸಲರ ನಂಟು. ನಿಷೇಧಿತ ಉಗ್ರ ಸಂಘಟನೆಯ ಜೊತೆಗೆ ಚಿನ್ನಯ್ಯಗೆ ಲಿಂಕ್ ಇತ್ತು ಅನ್ನುವಂತ ವಿಚಾರ ಶಾಕಿಂಗ್. ಚಿನ್ನಯ್ಯನ ಹಿಂದೆ ಬಿದ್ದ ಗುಪ್ತಚರ ಇಲಾಖೆ ಒಂದೊಂದೇ ಮಾಹಿತಿಯನ್ನ ಆಚೆ ಹಾಕ್ತಾ ಇದೆ. ನಿಷೇಧಿತ ಉಗ್ರ ಸಂಘಟನೆಯ ಜೊತೆಗೆ ಈ ಚಿನ್ನಯ್ಯನಿಗೆ ಲಿಂಕ್ ಇತ್ತು. ಮಾವೋವಾದಿ ಆಕ್ಟಿವಿಟೀಸ್ ಅಲ್ಲಿ ಈತ ಭಾಗಿಯಾಗಿದ್ದ. ಉಗ್ರರ ಜೊತೆಗೆ ಈತನಿಗೆ ಸಂಪರ್ಕ. ಚಿನ್ನಯ್ಯ ಇದೇನಯ್ಯ, ಯಾವ ಮಟ್ಟಿಗೆ ಈತ ಯಾರ್ಯಾರ ಜೊತೆಗೆ ಸಂಪರ್ಕವನ್ನ ಹೊಂದಿದ್ದ, ಇವೆಲ್ಲವೂ ಕೂಡ ಈಗ ಗುಪ್ತಚರ ಇಲಾಖೆಯಿಂದ ಬಟಾ ಬಯಲಾಗ್ತಾ ಇದೆ. ಅದನ್ನ ಬಯಲು ಮಾಡ್ತಾ ಇರೋದು ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ, ಇದು ಮುಸುಕುದಾರಿ ಚಿನ್ನಯ್ಯ ಕುರಿತ ಸ್ಫೋಟಕ ಸುದ್ದಿ. ಯಾವುದೇ ಕಾರಣಕ್ಕೂ ಇದನ್ನ ಮಿಸ್ ಮಾಡ್ಕೋಬೇಡಿ. ಬುರುಡೆನ ತೋರಿಸಿ ಈ ಚಿನ್ನಯ್ಯ ಯಾವ ರೀತಿ ಯಾಮಾರಿಸ್ತ, ಆತನನ್ನ ಎಕ್ಸ್ಪೋಸ್ ಮಾಡುವ ಸಮಯ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಉಗ್ರರು ನಕ್ಸಲರ ನಂಟು. ನಿಷೇಧಿತ ಉಗ್ರ ಸಂಘಟನೆಯ ಜೊತೆಗೆ ಚಿನ್ನಯ್ಯಗೆ ಲಿಂಕ್ ಇತ್ತು ಅನ್ನುವಂತ ವಿಚಾರ ಶಾಕಿಂಗ್. ಚಿನ್ನಯ್ಯನ ಹಿಂದೆ ಬಿದ್ದ ಗುಪ್ತಚರ ಇಲಾಖೆ ಒಂದೊಂದೇ ಮಾಹಿತಿಯನ್ನ ಆಚೆ ಹಾಕ್ತಾ ಇದೆ. ನಿಷೇಧಿತ ಉಗ್ರ ಸಂಘಟನೆಯ ಜೊತೆಗೆ ಈ ಚಿನ್ನಯ್ಯನಿಗೆ ಲಿಂಕ್ ಇತ್ತು. ಮಾವೋವಾದಿ ಆಕ್ಟಿವಿಟೀಸ್ ಅಲ್ಲಿ ಈತ ಭಾಗಿಯಾಗಿದ್ದ. ಉಗ್ರರ ಜೊತೆಗೆ ಈತನಿಗೆ ಸಂಪರ್ಕ. ಚಿನ್ನಯ್ಯ ಇದೇನಯ್ಯ, ಯಾವ ಮಟ್ಟಿಗೆ ಈತ ಯಾರ್ಯಾರ ಜೊತೆಗೆ ಸಂಪರ್ಕವನ್ನ ಹೊಂದಿದ್ದ, ಇವೆಲ್ಲವೂ ಕೂಡ ಈಗ ಗುಪ್ತಚರ ಇಲಾಖೆಯಿಂದ ಬಟಾ ಬಯಲಾಗ್ತಾ ಇದೆ. ಅದನ್ನ ಬಯಲು ಮಾಡ್ತಾ ಇರೋದು ರಿಪಬ್ಲಿಕ್ ಕನ್ನಡ.